ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತಿನ ವಿಡಿಯೋದೊಳಗೆ ನಾನು ನನ್ನ ಮಗಳಿಗೆ ನೇಚರ್ ತೋರಿಸಾತೀನಿ ನೋಡ್ರಿ. ನಮ್ಮ ಮನೆ ಮುಂದೆ ಯಾವ ಥರ ಬೆಳಗ್ಗೆ ನೇಚರ್ ಇರ್ತದೆ ಅನ್ನೋದು ನಿಮಗೂ ಕೂಡ ತೋರಿಸಾಕತ್ತೀನಿ. ಬೆಳಗ್ಗೆ ಎದ್ದು ಈ ಥರ ವಾತಾವರಣದೊಳಗೆ ಒಂದು ಸ್ವಲ್ಪ ವಾಕಿಂಗ್ ಮಾಡಿದ್ರೆ ಎಷ್ಟು ಮನಸ್ಸಿಗೆ ಖುಷಿ ಅನ್ನಿಸ್ತೈತೆ ನೋಡ್ರಿ. ಬೆಳಗ್ಗೆ ಎದ್ದು ಒಮ್ಮೆನ ಕೆಲಸ ಮಾಡೋಕ್ಕಿಂತ ಒಂದು ಸ್ವಲ್ಪ ಈ ಥರ ಎಲ್ಲ ಗ್ರೀನರಿ ನೋಡ್ಕೊಂಡು ಆಮೇಲೆ ಬಂದು ಕೆಲಸ ಮಾಡಿದ್ರೆ ಮನ್ಸಿಗೆ ಖುಷಿ ಅನಿಸ್ತೈತಿ. ಆಮೇಲೆ ಫುಲ್ ಡೇ ಹ್ಯಾಪಿಯಾಗಿರ್ತೀವಿ. ಈಗ ನಾನು ಮಗಳಿಗೆ ಕರ್ಕೊಂಡು ನಾನು ಈಗ ಕೆಳಗೆ ಇಳಿಯಾಕತ್ತೀನಿ ನೋಡ್ರಿ. ಇಷ್ಟೊತ್ತೆಲ್ಲ ಹಾಗೆ ಆಕಿನ ಹತ್ಕೊಂಡು ಅಡ್ಡಾಡಿ ಈಗ ಅವಳು ಮಲ್ಕೋತಾಳ, ಟೈಮ್ ಆಗಿತ್ತಲ್ಲ, ಹಂಗಾಗಿ ಕೆಳಗೆ ಇಳಿಯಾಕತ್ತೀನಿ ನೋಡ್ರಿ. ಹುಡುಗರು ಭಾಳ ಅಂದ್ರೆ ಭಾಳ ಅದಾವ್ರಿ ಮನೆ ಸುತ್ತಮುತ್ತ. ಆಕಿಗೆ ಬಂದು ಸೌಂಡ್ ಮಾಡ್ತಾ ಕೇಳಿರುತ್ತೆ. ಬರೀ ಮನೆ ಒಳಗೆ ಹೋಗೋಣಂತ. ಈಗ ಮನೆ ಒಳಗೆ ಎಷ್ಟು ಕೆಲಸ ಐತೆ ನೋಡ್ತೀನಿ. ನಾನು ಇವತ್ತು ನಿಮಗೆ ಫಸ್ಟ್ ಟೈಮ್ ನಮ್ಮ ಮನೆ ಒಳಗೆ ಕರ್ಕೊಂಡು ಹೋಗ್ತೀನಿ ನೋಡ್ರಿ. ನಮ್ಮ ಮನೆ ಯಾವ ಥರ ಐತೆ ನೋಡ್ರಿ. ಸಣ್ಣ ಮಕ್ಕಳಿದ್ದ ಮನೆ ಎಲ್ಲ ಭಾಳ ಅಂದ್ರೆ ಭಾಳ ಹೊಲಸಾಗಿ ಮಾಡಿರ್ತಾರೆ. ಇದನ್ನೆಲ್ಲ ಕ್ಲೀನ್ ಮಾಡೋದೇ ನನಗೆ ಸಾಕು. ಬೆಳಗ್ಗೆ ಎದ್ದು ಮೇಲೆ ಕರ್ಕೊಂಡು ಹೋಗಿ ಅವಳು ಮಲ್ಕೋ ಟೈಮ್ನಾಗ ಇಷ್ಟೆಲ್ಲ ಕೆಲಸ ಮಾಡ್ಕೋಬೇಕ್ರಿ. ಈ ಥರ ಇದ್ದಿದ್ದು ಕಿಚನ್ ಇದನ್ನು ಕ್ಲೀನ್ ಮಾಡಿ ಇವತ್ತು ನಾನು ಒಂದು ರೆಸಿಪಿ ತೋರ್ಸಾಕತ್ತೀನಿ ನಿಮಗೆ. ಯಾವ ಗ್ರೇವಿ ಅನ್ನೋದು ಮುಂದೆ ನೋಡೋಣ ಬರ್ರಿ. ಬಟಾಣಿ ಗ್ರೇವಿ ಮಾಡೋಕೆ ನಾನು ಏನೇನು ಸಾಮಾನು ತೊಗೊಂಡಿನಿ ನೋಡ್ರಿ. 2 ಉಳ್ಳಾಗಡ್ಡಿ, 1 ಟೊಮ್ಯಾಟೊ, ಸ್ವಲ್ಪ ಜೀರಿಗೆ, ಒಂದು 5-6 ಕಾಳು ಮೆಣಸು, 2 ಪೀಸ್ ಚಕ್ಕೆ, ಸ್ವಲ್ಪ ಮೆಂತ್ಯ, 3 ಲವಂಗ, ಚಕ್ರ ಮೊಗ್ಗು. ಪೂರ್ತಿ ಚಕ್ರ ಮೊಗ್ಗು ತೊಗೊಳಕ್ಕೆ ಹೋಗ್ಬೇಡ್ರಿ, ಅದರಲ್ಲಿ 1 ಪೀಸ್ ತೊಗೊಂಡ್ರೆ ಸಾಕು. ಆಮೇಲೆ 2 ಪಲಾವ್ ಎಲೆ, ಬೆಳ್ಳುಳ್ಳಿ ಸುಲಿದಿಟ್ಟಿದ್ದು, ಕಸ್ತೂರಿ ಮೇಥಿ. ಅದು ಎಲ್ಲ ಗ್ರೇವಿ ಆಗಿಂದ ಇಳಿಸುವಾಗ ಹಾಕೊಂಡ್ರೆ ಅದನ್ನು. ಇವಾಗ ನೋಡ್ರಿ ನಾನು ತೊಗೊಂಡಿನಿ ಮೊಸರು, ಆಮೇಲೆ ಹಸಿ ಬಟಾಣಿ ಈಗ ಸೀಸನ್ ಅಲ್ರಿ, ಹಿಂಗಾಗಿ ಹಸಿ ಬಟಾಣಿ ಸಿಗಾಕತ್ತಾವು. ಹಸಿ ಬಟಾಣಿ ಹಾಕೋಬೋದು. ಇಲ್ಲಿ ನಿಮ್ಮ ಕಡೆ ಇಲ್ಲ ಅಂದರೆ ಒಣ ಬಟಾಣಿನೂ ನೆನೆಸಿ ಆಮೇಲೆ ಮಾಡ್ಬೋದು ರೀ. ನೆನೆಸ್ಲಿಕ್ಕೆ ಅದು ಬೇಯಕ್ಕೆ ಲೇಟ್ ಆಗ್ತೈತಲ್ಲ, ಹಾಗಾಗಿ ಅದನ್ನು ನೆನೆಸ್ಬಿಟ್ಟು ಆಮೇಲೆ ಮಾಡಿದ್ರೆ ನಡಿತೈತಿ. ಈಗ ನಾನು ಗ್ಯಾಸ್ ಚಾಲೂ ಮಾಡ್ಕೊಂಡು ಒಂದು ಬೊಗಣಿ ಇಟ್ಕೊತೀನಿ ರೀ. ಬೊಗಣಿ ಇಟ್ಟು ಆಮೇಲೆ ನಮಗೆ ಎಷ್ಟು ನೀರು, ಅದು ಬಟಾಣಿ ಕುದಿಯೋಕೆ ಎಷ್ಟು ನೀರು ಬೇಕಲ್ಲ ಅಷ್ಟು ನೀರು ಹಾಕಿ ಬಿಸಿ ಆಗಕ್ಕೆ ಇಡೋಣ. ಒಂದು ಸ್ವಲ್ಪ ಬಿಸಿ ಆಗಿಂದ ಆಮೇಲೆ ಬಟಾಣಿ ಹಾಕೋಣಂತ. ಈಗ ಬಿಸಿ ಆಗೈತೆ ನೋಡ್ರಿ. ನಾನು ಬಟಾಣಿ ತೊಳೆದಿಟ್ಟಿದ್ದು ಹಾಕಾಕತ್ತೀನಿ. ಬಟಾಣಿ ಹೊಲ ಸುತ್ತು ಇಡ್ತಾವೆ ರೆಸಿಪಿ ಮೇಲೆ, ಹಾಗಾಗಿ ನಾವು ಸುಲಿದಿಂದ ಅದನ್ನು ತೊಳೆದು ಇಟ್ಕೋಬೇಕು. ಇದು ಒಂದು ಸ್ವಲ್ಪ ಕುದಿ ಬರಲಿ. ಈಗ ಕುದಿಯಾತೈತೆ ನೋಡ್ರಿ. ಇದಿಷ್ಟು ಕುದ್ರೆ ಸಾಕ್ರೆ, ಸ್ವಲ್ಪ ಕುದಿಸಿದ್ವಿ ಅಂದ್ರೆ ಅದು ಬೆಂದ ಬಿಡ್ತೈತಿ. ಯಾಕಂದ್ರೆ ಹಸಿ ಬಟಾಣಿ ಇರ್ತೈತಲ್ಲ, ಅಷ್ಟೊಂದು ಟೈಮ್ ತೊಗೊಳಂಗಿಲ್ಲ. ಅದೊಂದು ಸ್ವಲ್ಪ ಕುದಿಸಿ ಆಮೇಲೆ ಮುಚ್ಚಿಟ್ಬಿಟ್ರೆ ಮುಗೀತದೆ. ನಾನು ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿನಿ ನೋಡ್ರಿ. ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋನು, ಭಾಳ ಎಣ್ಣೆ ಬೇಡ. ಯಾಕಂದ್ರೆ ಅವು ಉಳ್ಳಾಗಡ್ಡಿ ಹಾಕಿದ್ದೆವಲ್ಲ ಅವ್ನು ಹುರ್ಕೋಬೇಕು, ಅದು ವಾಸನೆ ಬರ್ತೈತಿ. ಮತ್ತು ಹಸಿದು ಹಾಕಿದ್ವಿ ಅಂದ್ರೆ ಹಸಿ ಅನಿಸ್ತೈತಿ. ಹಾಗಾಗಿ ಅದನ್ನು ನಾವೇನು ಮಾಡೋಣ, ಹುರಿದು ಹಾಕೋಣಂತ್ರಿ. ಕಸ್ತೂರಿ ಮೇಥಿ ಮತ್ತು ಪಲಾವ್ ಎಲೆ ಬಿಟ್ಟು ಉಳಿದೆಲ್ಲ ಸಾಮಗ್ರಿಗಳು ನಾವು ಚೆಂದಂಗೆ ಹುರ್ಕೊಳ್ಳೋಣ್ರಿ. ಹುರಿದ್ರಿಂದ ಹಸಿ ವಾಸನೆ ಬರೋಂಗಿಲ್ಲ, ಹಾಗಾಗಿ ಹುರಿಬೇಕು. ಆಮೇಲೆ ಹಂಗೆ ನಾವು ಹಸಿದು ಹಾಕಿ ಆಮೇಲೆ ಹುರ್ಕೊಳ್ತೀವಿ ಅಂದ್ರೆ ಅಷ್ಟೊಂದು ರುಚಿ ಆಗೋಂಗಿಲ್ಲ. ಫಸ್ಟ್ ನಾವು ಹುರಿದು ಹಾಕಿದ್ವಿ ಅಂದ್ರೆ ಸಾಂಬಾರು ಟೇಸ್ಟ್ ಅನಿಸ್ತೈತಿ. ಹಾಗಾಗಿ ನಾನು ಎಲ್ಲ ಹಾಕಿ ಹುರಿಯಾತೀನಿ ನೋಡ್ರಿ. ಟೊಮೆಟೊನೂ ಆಮೇಲೆ ಹಾಕೋಣಂತ, ಅದನ್ನೇನು ಭಾಳ ಹುರಿಯೋದು ಬೇಡ. ಈಗ ಬಟಾಣಿ ಕುದ್ದಾವ ಇಲ್ಲ ಅಂತ ನೋಡಾಕತ್ತೀವಿ ನೋಡ್ರಿ. ಅವು ಸ್ವಲ್ಪ ಬೆಂದು ಅಂದ್ರೆ ಸಾಕು. ಹಿಂಗೆ ಕೈಲೇ ಹಿಚ್ಕಿತೀವಿ ಅಂದ್ರೆ ಸ್ಮ್ಯಾಶ್ ಆಗಿಬಿಡ್ಬೇಕು. ಈಗ ನೋಡ್ರಿ ನಾನು ತೋರ್ಸಾತೀನಿ, ಆ ರೀತಿ ಬೆಂದ್ರೆ ಸಾಕು. ಅದನ್ನೀಗ ಮುಚ್ಚಿಟ್ಬಿಡೋಣ ಬಟಾಣಿಗೆ. ಈ ಕಡೆ ನಾವೇನು ಉಳ್ಳಾಗಡ್ಡಿ ಇಟ್ಟು ಹುರ್ಕೊಳಕತ್ತಿದ್ವಲ್ಲ ಅದು ಹುರಿದೈತಿ. ಅದನ್ನು ಈಗ ನಾವು ಮಿಕ್ಸರ್ ಹಾಕೊಳ್ಳೋಕೆ ತಣ್ಣಗೆ ಮಾಡ್ಕೊಳ್ಳೋಣ. ನಾವು ಇದನ್ನೇನು ಬಂದ್ ಮಾಡ್ತೀವಿ ಗ್ಯಾಸ್ ಅನ್ನೋಕೆ ಟೊಮ್ಯಾಟೊ ಹಾಕಬೇಕು. ಇರ್ಲಿಕ್ಕೆ ಭಾಳ ಟೊಮ್ಯಾಟೊ ಬಂದುಬಿಡುತ್ತಾವೆ. ಅದನ್ನು ಹುರಿಲಿಕ್ಕೂ ನಡಿತೈತಿ, ಆದ್ರೆ ಒಂದು ಸ್ವಲ್ಪ ಹುರ್ಕೊಳಕತ್ತೀನಿ ನಾನು. ಈಗ ನಾವು ಕಡಿಮೆ ಹುರಿನು ಅದನ್ನು ತಣ್ಣಗಾಗಿರ್ತಲ್ಲ ಅದನ್ನು ಮಿಕ್ಸರ್ನೊಳಗೆ ಹಾಕಿ ಕ್ಲೀನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ಎಷ್ಟು ನುಣ್ಣಗೆ ರುಬ್ಕೋತೀವಲ್ಲ ಅಷ್ಟು ಚಲೋ ಗ್ರೇವಿ ಬರ್ತೈತಿ ತಿಕ್ಕಂಗೆ.
ಈಗ ನಾನು ಅದ ಕಡಾಯಿ ಹುರಿದಿದ್ನಲ್ಲ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವು ಇಟ್ಟಿದ್ನಲ್ಲ ಪಲಾವ್ ಎಲೆ ಅದನ್ನು ಹಾಕ್ಕೊಳಕತ್ತೀನಿ. ಪಲಾವ್ ಎಲೆ ಅಷ್ಟು ಹಾಕ್ರಿ, ಮತ್ತು ಬೇರೆದೇನು ಹಾಕಕ್ಕೆ ಹೋಗ್ಬೇಡ್ರಿ. ನಾವೇನೀಗ ರುಬ್ಬಿಟ್ಟಿದ್ದ ಈಗ ಅದನ್ನೆಲ್ಲ ನಾವು ಮಸಾಲೆ ಹಾಕ್ಕೊಂಡ್ಬಿಡೋಣ. ಫಸ್ಟು ಒಮ್ಮೆನ ಹಾಕ್ಕೊಂಡು ಚಲೋತ್ನಾಗಿ ಹುರಿಯೋಣಂತ. ಈ ಮಸಾಲೆ ಐತಲ್ಲ ಎಣ್ಣೆ ಬಿಡುವಂಗೆ ನಾವು ಚೆನ್ನಾಗಿ ಕಡಿಮೆ ಉರಿ ಇಟ್ಕೊಂಡು ಹುರ್ಕೊಳ್ಳೋಣ. ನಮಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಹಾಕೋಣ. ಆಮೇಲೆ ಸ್ವಲ್ಪ ಅರಿಶಿನ, ನಾವು ಮನ್ಯಾಗ ಮಾಡಿಟ್ಟಿರುವಂಥ ಮಸಾಲೆ ಇದು. ನಿಮ್ಮ ಮನ್ಯಾಗ ಯಾವ್ದೈತಿ ನೋಡ್ರಿ ಅದು ಮಸಾಲೆ ಹಾಕೋರಿ. ಮಸಾಲೆ ಆಮೇಲೆ ಅರಿಶಿನ ಪುಡಿದ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಹುರಿಯೋಣ. ಈಗ ನಾನು ಕೆಂಪು ಖಾರದ ಪುಡಿ ಹಾಕತ್ತೀನಿ ನೋಡ್ರಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿನಿ. ನಿಮ್ಮ ಖಾರ ನಿಮ್ಮ ಮನ್ಯಾಗ ಯಾವ ಖಾರ ತಗೋತಿರಲ್ಲ ಅದ್ರ ಮೇಲೆ ನೀವು ಹಾಕ್ಕೋರಿ. ನಮ್ಮ ಮನ್ಯಾಗಿನ ಖಾರ ಅಷ್ಟೊಂದೇನು ಖಾರ ಇಲ್ಲ, ಹಾಗಾಗಿ ನಾನು 2 ಚಮಚ ಹಾಕ್ಕೊಳಕತ್ತೀನಿ. ನೀಟಾಗಿ ಹೊಂದಿಸ್ಕೋಬೇಕು. ನೀಟಾಗಿ ಹೊಂದಿಸ್ಕೊಂಡು ನಾವೇನು ರುಬ್ಬಿಟ್ಟಿದ್ವಲ್ಲ ಮಿಕ್ಸರ್ನೊಳಗೆ ಅದ್ರಾಗ ಅದನ್ನು ಸ್ವಲ್ಪ ತೊಳೆದು ಹಾಕಿದ್ರೆ ಅದು ನೀರು ಹಾಕ್ತೈತಿ. ಮತ್ತು ಬೇರೆ ನೀರು ಹಾಕಿದ್ದೀವಿ ಅಂದ್ರೆ ಮಿಕ್ಸರ್ ಆಗಿದ್ದಿದ್ದು ಹಂಗೆ ಉಳಿತೈತಲ್ಲ, ಅದನ್ನು ತೊಳೆದು ಹಾಕಿಬಿಟ್ಟಿದ್ದೀವಿ ಅಂದ್ರೆ ಈ ಗ್ರೇವಿ ಒಳಗೆ ಇರ್ತೈತ್ರಿ ಅದು. ನಾನು ತೋರ್ಸಾತೀನಿ ನೋಡ್ರಿ, ಆಗ ಮೊಸರು ತೋರ್ಸಾತಿದ್ನಲ್ಲ ಅದ ಮೊಸರು 1 ಕಪ್ ತೊಗೊಂಡಿನಿ. ಮೊಸರು ತೊಗೊಂಡಿಂದ ಚಲೋತ್ನಾಗಿ ಮಿಕ್ಸ್ ಮಾಡಿ, ಇದು ಮಿಕ್ಸ್ ಮಾಡಿನಲ್ರಿ, ಮಿಕ್ಸ್ ಮಾಡಿಂದ ಕುದಿಯಾಕತ್ತೈತಿ. ಅದು ಎಣ್ಣೆ ಬಿಡುವಂಗೆ ಕುದಿಬೇಕು. ಅದನ್ನು ಮುಚ್ಚಿಟ್ಬಿಡೋಣ. ಈಗ ಮುಚ್ಚಳ ಹಾಕ್ಬಿಡೋಣ್ರಿ. ಮುಚ್ಚಿ ಅದು ನೀಟಾಗಿ ಎಣ್ಣೆ ಬಿಡೋ ತನಕ ಒಂದು 5 ನಿಮಿಷ ಇಟ್ಟಿದ್ವಿ ಅಂದ್ರೆ ಕುದ್ದಿ ಆಮೇಲೆ ಗ್ರೇವಿ ಮೇಲೆ ಹೀಗೆಲ್ಲ ಎಣ್ಣೆ ನಿಂತಿರ್ತೈತಿ ನೋಡ್ರಿ, ಅಲ್ಲಿ ಮಟ್ಟ ನಾವು ಕುದಿಸ್ಕೋಬೇಕು. ನಾವು ಸ್ವಲ್ಪ ಹಾಕಿ ಆಮೇಲೆ ಹಂಗೆ ಹಸಿದ್ರಾಗ ಬಟಾಣಿ ಹಾಕಿದ್ವಿ ಅಂದ್ರೆ ಗ್ರೇವಿ ಟೇಸ್ಟ್ ಅನ್ಸೋದಿಲ್ಲ ರೀ. ಅದಕ್ಕೆ ನಾನು ಬಾಜುವನ್ನೆಲ್ಲ ಅಂಟ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಸಗರಿ ಒಳಗೆ ಹಾಕ್ಲತ್ತೀನಿ ನೋಡ್ರಿ. ಗ್ರೇವಿ ಕುದಿಯಾಕೈತಿ. ಈ ಗ್ರೇವಿ ಕುದಿ ಒಳಗೆ ನಾವು ಬಟಾಣಿ ಹಾಕಿ ಚಲೋತ್ನಾಗಿ ಕಲಿಸ್ಕೊಳ್ಳೋಣ. ಈ ಟೈಮ್ ಮಿಕ್ಸ್ ಮಾಡಿ ಮತ್ತು ಮುಚ್ಚಿಟ್ಬಿಡೋಣ್ರಿ. ಮುಚ್ಚಿಟ್ಟು ಮತ್ತು ಎಣ್ಣೆ ಬಿಡುವಂಗೆ ಕುದಿಸ್ಕೊಂಡು ಬಂದು ಮಾಡಿಬಿಡೋಣ್ರಿ. ಸ್ವಲ್ಪ ಕಸ್ತೂರಿ ಮೆಂತ್ಯ ಇರ್ತಿಲ್ಲ ಅದನ್ನು ಹಾಕ್ಬಿಡೋಣ. ಇದನ್ನು ನೋಡ್ರಿ, ನಾನು ಕೈಲೇನ ಇದು ಮಾಡಿ ಹಾಕಕತ್ತೀನಿ ಅಂತ ಅಂದರೆ ಎಲ್ಲ ಕಡೆ ಸಾಕಾಗುತ್ತೆ, ಹಾಗಾಗಿ ಕೈಲೇ ನಾನು ಹಾಕಕತ್ತೀನಿ. ಅದನ್ನು ಮತ್ತು ಮುಚ್ಚಿಟ್ಟು ಬಂದು ಮಾಡ್ಬೋದುಂಡ್ರಿ ಗ್ಯಾಸ್. ನಾನು ಅದರ ಜೊತೆ ಬಟಾಣಿ ಗ್ರೇವಿ ಜೊತೆ ನಾನು ಪೂರಿ ಮಾಡಾಕ್ತೀನಿ ರೀ. ಪೂರಿ ಮಾಡೋದ್ರಾಗ ನನ್ನ ಮಗ ಕಿರಿಕಿರಿ ಹಚ್ಚಾಕತ್ಲ, ಹಂಗಾಗಿ ನಾನು ಪೂರಿ ಮಾಡಿದ್ದು ಹೆಂಗಂತ ತೋರಿಸ್ತೀನಿ. ಅದು ಒಂದೇ ಲಟ್ಟಷ್ಟು ಹಾಕಿದ್ನಿ, ಮಗ ಭಾಳ ಹಾಳಾಕತ್ಲ, ಹಾಗಾಗಿ ನಾನು ಅಷ್ಟಕ್ಕೆ ಬಂದ್ ಮಾಡಿದ್ದೀನಿ ರೀ. ಇಷ್ಟೆಲ್ಲ ಕಾರ್ಡ್ ಹಾಕಿ ಅವಳನ್ನ ಆಟ ಆಡಿಸ್ಕೊಂಡು ಅಡುಗೆ ಮಾಡಬೇಕು. ಮತ್ತು ಈಗ ಮನ್ಯಾಗ ಭಾಳ ಕಷ್ಟ ಇದನ್ನೆಲ್ಲ ಮಾಡೋದು. ಅಂದರೂ ಮೊದಲನೇ ಪ್ರಯತ್ನ ಮಾಡಲೇಬೇಕಲ್ರಿ. ನಮ್ಮ ಕೈಲಿ ಎಷ್ಟಾಗ್ತಿತ್ತು ಅಷ್ಟು ಕಷ್ಟ ಆಗ್ತೈತೆ. ನಾವು ವಿಡಿಯೋಸ್ ಮಾಡ್ತೀವಿ, ಆ ವಿಡಿಯೋಸು ಒಂದಿಷ್ಟು ಜನಕ್ಕೆ ಇಷ್ಟ ಆಗ್ತಿದ್ರಿ, ಒಂದಿಷ್ಟು ಜನಕ್ಕೆ ಇಷ್ಟ ಆಗೋದಿಲ್ರಿ. ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿರಿ. ನಾನು ಮಗುನ ಇಟ್ಕೊಂಡು ಮಾಡಾಕತ್ತೀನಲ್ಲ, ಎಷ್ಟು ಕಷ್ಟ ಅನ್ನೋದು ಮಗುನ ಇಟ್ಕೊಂಡು ಮಾಡೋರಿಗೆ ಗೊತ್ತದೆ. ಹಾಗಾಗಿ ಮನೇಲೇ ಖಾಲಿ ಕೂತ್ಕೊಂಡು ಏನು ಮಗು ಮಲ್ಕೊಂಡಿಂದ ನಮಗೆ ಕೆಲಸ ಏನಿರಂಗಿಲ್ಲ ಅಲ್ರಿ, ಅದಕ್ಕೆ ಏನಾರು ಮಾಡ್ಬೇಕಂತ ಖುಷಿ ಮಾಡತ್ತೀವಿ. ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.
ಕೊನೆವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.